ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದ್ರೆ ವೀಕೆಂಡ್ಸ್ ಬರುತ್ತೆ, ಬೆಂಗಳೂರಿಂದ ಎಲ್ಲಿಗಾರು ಹೋಗ್ಬೇಕು, ಟ್ರಿಪ್ ಪ್ಲಾನ್ ಮಾಡಬೇಕು ಅಂತ ಇದ್ರೆ ನಾನೊಂದು ಬೆಸ್ಟ್ ಸಜೆಷನ್ ಹೇಳ್ತೀನಿ. ಸೊ ನಾವೀಗ ಹೊರಟಿರೋದು ಎಲ್ಲಿಗೆ ಅಂತ ಅಂದ್ರೆ ಅರುಣಾಚಲಂ ಹೋಗ್ತಾ ಇದೀವಿ. ಸೊ ಹೇಗೆ ಹೋಗ್ಬೇಕು, ಎಷ್ಟು ಖರ್ಚಾಗತ್ತೆ, ಯಾವ ರೀತಿಲಿ ಹೋಗ್ಬೇಕು, ಏನ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಬೋದು, ಎಷ್ಟು ಖರ್ಚಾಗತ್ತೆ ಅಂತ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಂಗೆ ಗೊತ್ತಿಲ್ಲ. ಸೊ ಫಸ್ಟ್ ಏನ್ ಮಾಡ್ಬೇಕಾಗಿರೋದು ಅಂತಂದ್ರೆ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ನ ಕರ್ಕೊಳ್ಳಿ, ಸೀದಾ ಹೊರಟ್ಬಿಡಿ. ಅಂತೂ ಇಂತೂ ಸ್ಯಾಟಲೈಟ್ ಬಸ್ ಸ್ಟಾಪ್ ರೀಚ್ ಆದ್ವಿ. ಸೊ ಸ್ಯಾಟಲೈಟ್ ಬಸ್ ಸ್ಟಾಪ್ ರೀಚ್ ಆದ್ಮೇಲೆ ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಪ್ಲಾಟ್ಫಾರ್ಮ್ ನಂಬರ್ 7 ಮತ್ತು 8, 7, 8, 9 ಇದೆಲ್ಲ ಕೂಡ ನಿಮಗೆ ತಿರುವಣ್ಣಾಮಲೈ ಹೋಗೋ ಬಸ್ಗಳಿರುತ್ತೆ. ಈಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸೊ ಈಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸೊ ಬಸ್ ಸ್ಟ್ಯಾಂಡ್ ಎಲ್ಲಿ ಅಪ್ಪ ಅಂತ ಅಂದರೆ ಸ್ಯಾಟಲೈಟ್ ಬಸ್. ಇಲ್ಲಿ ನೋಡಿ, ಪ್ಲಾಟ್ಫಾರ್ಮ್ 8ಅಲ್ಲಿ ತಿರುವಣ್ಣಾಮಲೈ ಅಂತ ಇದೆ ಫಸ್ಟ್ ಲೈನಲ್ಲಿ. ಸೊ ಈ 8ಅಲ್ಲಿ ನಿಮಗೆ ತಿರುವಣ್ಣಾಮಲೈ ಹೋಗೋ ಬಸ್ಗಳು ಸಿಗುತ್ತೆ. ಆ ಲ್ಯಾಂಗ್ವೇಜಲ್ಲಿ ಓದೋಕ್ಕಾಗಲ್ಲ, ಬಟ್ ಅಲ್ಲಿ ಯಾರನ್ನು ಕೇಳಿದ್ರು ಹೇಳ್ತಾರೆ ಯಾವ ತಿರುವಣ್ಣಾಮಲೈ ಹೋಗುತ್ತೆ ಅಂತ. ಸೊ ಇಲ್ಲಿ ಬಂದುಬಿಟ್ಟು ನೀವು ಅದು 20 ನಿಮಿಷಕ್ಕೆ ಒಂದೊಂದು ಬಸ್ ಇದೆ ಅಂತ ಹೇಳ್ತಾರೆ. ಫೈನಲಿ ಅಂತೂ ಬಾಯ್ಸ್ ಎಲ್ಲರೂ ಕೂಡ ಫುಲ್ ಹಾಯ್ ಗೈಸ್. ತಿರುವಣ್ಣಾಮಲೈ. ಸೊ ಈಗ ಬ್ಯಾಂಗ್ಳೂರ್ ಟು ತಿರುವಣ್ಣಾಮಲೈ ಕಾಸ್ಟು 222, ಸರಿ ಇಲ್ಲ ಮುಂಚೆ 222 ಪರ್ ಹೆಡ್ ಆಗುತ್ತೆ. ಸೊ ಸ್ಕ್ಯಾನರ್ ಆಪ್ಷನ್ ಕೂಡ ಇರುತ್ತೆ. ಸೊ ನಾವು 3 ಜನ ಹೋಗಿರೋದ್ರಿಂದ 222 × 3 660 ರುಪೀಸ್ ಆಯಿತು. ಬೆಂಗಳೂರಿಂದ 10:30 ಹೊರಟ್ವಿ ಸ್ಯಾಟಲೈಟ್ ಬಸ್ ಸ್ಟಾಪಿಂದ. ಈಗ 2:30 ಆಗಿದೆ. ಆಲ್ಮೋಸ್ಟ್ ಒಂದು ಟೀ ಬ್ರೇಕ್ ಅಂತ ಒಂದು ಕಡೆ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ ಇಲ್ಲಿ ತಮಿಳ್ನಾಡು ಹತ್ರ. ಡ್ರಿಂಕ್ಸ್ ಬ್ರೇಕ್. ಫೈನಲಿ ವಿ ರೀಚ್ಡ್ ತಿರುವಣ್ಣಾಮಲೈ ಬಸ್ ಸ್ಟಾಪ್. ಸೊ ತಿರುವಣ್ಣಾಮಲೈ ಬಸ್ ಸ್ಟಾಪ್ ಇಳಿದ ತಕ್ಷಣ ಬಸ್ ಸ್ಟಾಪ್ ಲೆಫ್ಟ್ ಸೈಡಲ್ಲಿ ಸೊ ಹೀಗೆ ಹೋಗಬೇಕು. ಇಂತೂ ತಿರುವಣ್ಣಾಮಲೈ ಬಸ್ ಸ್ಟಾಪ್ ರೀಚ್ ಆದ್ವಿ. ಸೊ ತಿರುವಣ್ಣಾಮಲೈ ಬಸ್ ಸ್ಟಾಪ್ ರೀಚ್ ಆದ್ಮೇಲೆ ಮಾಡ್ಬೇಕಿರೋದೇನು ಅಂತ ಅಂದರೆ ಸೀದಾ ರಾಜಗೋಪುರಂ ಅಂತ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿ. ತುಂಬ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ, ನೋಡ್ಬೋದಿಲ್ಲಿ. ಸೊ ನಡ್ಕೊಂಡು ಹೋಗೋರು ತುಂಬ ಜನ ಇರ್ತಾರೆ. ಸೀದಾ ಅವ್ರನ್ನ ಫಾಲೋ ಮಾಡಿಕೊಂಡು ರಾಜಗೋಪುರಮಿಗೆ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕೀಗ. ರೆಡಿ, ಲೆಟ್ಸ್ ಗೋ ಬಾಯ್ಸ್. ಹೋಣ. ಜಸ್ಟ್ 5 to 10 minutes ವಾಕ್ ಮಾಡಿದ್ರೆ ರಾಜಗೋಪುರಂ ಎಂಟ್ರೆನ್ಸ್. ಲೋಗ ನಾವು ಫ್ರೆಶ್ ಅಪ್ ಆಗಿ ಲಗೇಜ್ ಎಲ್ಲ ಇಟ್ಟಿದ್ದಿಲ್ಲ. ಸೊ ಫುಲ್ ಬಾಯ್ಸ್ ಎಲ್ಲ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀವಿ. ಇಲ್ಲೇ ಗೋಪುರ ಇದೆ, ಇಲ್ಲೇ ಪಕ್ಕದಲ್ಲೇ ನಾವು ಫ್ರೆಶ್ ಅಪ್ ಆಗಿದ್ದ ಜಾಗದ ಬಂದುಬಿಟ್ಟು ಇದು ಲೋಗ ಅಂತ. ಸೊ ಇಲ್ಲೇ ಪರ್ ಹೆಡ್ಡು ಬ್ಯಾಗಿಗೆ 20 ರುಪೀಸು, ಸ್ಲಿಪ್ಪರ್ಸಿಗೆ 10 ರುಪೀಸು ಮತ್ತು ಸ್ನಾನಕ್ಕೆ 30 ರುಪೀಸ್ ಅಂತ ತೊಗೊಳ್ತಾರೆ. ಪರ್ ಹೆಡ್ ಒಂದು 70 ರುಪೀಸ್ ಇದ್ದರೆ ಸೊ ನೀವೆಲ್ಲ ಹಿಡ್ಕೊಬಿಟ್ಟು ಫುಲ್ ರೆಡಿಯಾಗಿ ಸೀದಾ ಹೊರಟ್ಬಿಡ್ಬೋದು. ಫೈನಲಿ ವಿ ರೀಚ್ ಟು ನಿಯರ್ ಟು ಗೋಪುರ. ಇಂದಿರಾಲಿಂಗಂ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ 5 ನಿಮಿಷದಲ್ಲಿ ಸಿಕ್ಬಿಡತ್ತೆ. ನಾವೀಗ ಹೊರಟ್ವಿ, 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಈಗ 6:15 ಆಗ್ತಾ ಬಂತು. 1/4 ಗಂಟೆ ಆಯಿತು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ಇಷ್ಟೊತ್ತು ಬರೀ ಕಾಲಲ್ಲೇ ನಡೀತಾ ಇದ್ವಿ. ಆದರೆ ರಾಹುಲಿಗೊಂದು ಸಾಕ್ಸ್ ತೊಗೊಂಡು ನಡೀತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡೋಣ, ತುಂಬ ಜನ ಸ್ಲಿಪ್ಪರ್ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವೊಬ್ಬರು ಸಾಕ್ಸ್ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ, ಕೆಲವೊಬ್ಬರು ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ, ನಾನು ಬರೀ ಕಾಲಲ್ಲೇ ನಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ, ಏನಾಗತ್ತೆ. ಈಗ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಿಮಗೆ ಯಾವ ಸೈಡ್ ಹೋಗಬೇಕು ಏನು ಅಂತ ತುಂಬ ಈ ಥರ ಬೋರ್ಡ್ಗಳಿರುತ್ತೆ. ಬೋರ್ಡ್ ನೋಡ್ಕೊಂಡು ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. ಬಟ್ ನೋಡಿ ರೋಡ್ ಸೈಡಲ್ಲೆಲ್ಲ ಕಸ ಹಿಂಗೆ ಎಸ್ತಿದ್ದಾರೆ ಅಂತ. ಈ ಕಸ ಒಂದು ಎಸೆಯೋಕ್ಕೆ ಹೋಗ್ಬೇಡಿ. ಆದಷ್ಟು ಏನು ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಏನು ತಗೊಳ್ದೆ ಹೋಗಿ.
ಹಿಂಗೆ ಹೋಗ್ತಾ ಯಾವ ಹತ್ರ ಎಲ್ಲೆಲ್ಲಿ ಲಿಂಗಗಳಿದ್ದಾವೆ ಅನ್ನೋ ಬೋರ್ಡ್ಗಳು ಕೂಡ ಕಾಣುತ್ತೆ. ಸೊ ಈ ಬೋರ್ಡ್ ನೋಡಿಕೊಂಡು ಸೀದಾ ಹಂಗೆ ಹೋಗ್ತಾ ಇದ್ರೆ ಎಲ್ಲ ಲಿಂಗಗಳನ್ನೂ ಕೂಡ ನೀವು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ದೇವಸ್ಥಾನ ಸುತ್ತಬೇಕಾದ್ರೆ ಇರೋ ಎಲ್ಲ ಲಿಂಗಗಳು ನೋಡ್ಬೋದು. ಇಲ್ಲಿ ಯು ಆರ್ ಹಿಯರ್ ಎಲ್ಲಿ ಮತ್ತು ಇಲ್ಲಿ. ಸೊ ದಿಸ್ ಈಸ್ ದ ಸೆಕೆಂಡ್ ಲಿಂಗಮ್, ಅಗ್ನಿಲಿಂಗಮ್. ಸೊ ಇದಕ್ಕೆ ಒಂದು ಸ್ವಲ್ಪ ಒಳಗಡೆ ಹೋಗಬೇಕು. ಇದೇ ಅಗ್ನಿಲಿಂಗಮ್, ಎರಡನೇ ಲಿಂಗಮ್ ದರ್ಶನ. 1.8 ಕಿಲೋಮೀಟರಲ್ಲಿ ಯಮಲಿಂಗಮ್ ಇದೆ. ಸೊ ಈಗ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ವಿ ಮಚ್ಚ? 6 ಗಂಟೆ ಅಲ್ಲ? ನಾವು ಆಲ್ಮೋಸ್ಟ್ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಈಗ 6:40 ಆಗ್ತಾ ಬಂತು. ಆಲ್ಮೋಸ್ಟ್ ಜಸ್ಟ್ 2.5 ಕಿಲೋಮೀಟರ್ಸ್ ಮುಗಿಸಿದ್ವಿ ಅನಿಸುತ್ತೆ. 2.5 to 3 ಕಿಲೋಮೀಟರ್ಸ್. 6 ಗಂಟೆಗೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕರೆಕ್ಟ್ 1 ಅವರ್ ಆಯಿತು. 3 ಕಿಲೋಮೀಟರ್ ಪಾಸ್ ಆದ್ವಿ. ಸೊ 1 ಅವರಲ್ಲಿ 3 ಕಿಲೋಮೀಟರ್ ನಡಿಬೋದು. 20 ನಿಮಿಷಕ್ಕೆ 1 ಕಿಲೋಮೀಟರ್ ಆ ಥರ ಆರಾಮ್ಸೆ. ಸ್ಪೀಡಲ್ಲಿ ಏನು ಬೇಕಾಗಿಲ್ಲ, ಆರಾಮ್ಸೆ ನಡ್ಕೊಂಡು ಹೋದ್ರು 1 ಕಿಲೋಮೀಟ್ರಲ್ಲಿ ಅಲ್ಲ 1 ಗಂಟೆಯಲ್ಲಿ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೋದು. ಸೊ 1 ಗಂಟೆಯಲ್ಲಿ 3 ಕಿಲೋಮೀಟರ್ ನಡೆದ್ರೆ 3 4 12 ಟು 4.5 hours 5 hours ಒಳಗಡೆ ಆರಾಮ್ಸೆ ದರ್ಶನ ಮುಗಿಸ್ಬೋದು. ಎಲ್ಲ ಸುತ್ತೋದ್ರು, ಎಲ್ಲ ಕಡೆ ಟೆಂಪಲ್ಸ್ನ ಅಟೆಂಡ್ ಆಗಿ. ಹಾಂ, ಏನು ಅನಿಸ್ತದೆ? ಸುಸ್ತಾಗ್ತಿದೆಯಾ ಮಚ್ಚ? ಫುಲ್ ಪೀಸ್. కొప్పర వాటర్ రెండమ్మ రండి ఇరువ ముప్ప రెండమ్మ రండి. Now we came to third lingam, Yamalingam. Okay, let's go to Yamalingam. ಇಲ್ಲಿನ ವಿಶೇಷತೆ ಏನು ಅಂತಂದರೆ ನೆಲ್ಲಿಕಾಯಲ್ಲಿ ದೀಪ ಹಚ್ತಾ ಇದ್ದಾರೆ. ಯಮಲಿಂಗಂ ದಾಡ್ಕೊ ಮುಂದೆ ಬಂದರೆ ಸೊ ಇಲ್ಲಿ ನಿಮಗೆ ಫ್ರೀ ರುದ್ರಾಕ್ಷಿ ಸಿಗುತ್ತೆ. ಸೊ ಫ್ರೀ ರುದ್ರಾಕ್ಷಿ. ಸೊ ಈಗ ನಾವು ಬಂದಿರೋ ಪ್ಲೇಸು ರುದ್ರಾಕ್ಷಿ ಬಾಬಾ. అది సంతృప్తి చెంది వారు అందించే హృదయపూర్వకమైన ఆశీర్వాదాలు మీకు ఖచ్చితంగా ఫలిస్తాయి. అట్లా ఏరుకో ప్రసాదం ఇస్తాం. చేసే భక్తులకి ನಾವೀಗ ಆಲ್ಮೋಸ್ಟ್ 5 ಕಿಲೋಮೀಟ್ರ್ ಬಂದ್ವಿ. ನಾವು ಆಲ್ಮೋಸ್ಟ್ 5 ಕಿಲೋಮೀಟ್ರ್ ನಡ್ಕೊ ಬಂದ್ವಿ ಆಯಿತಾ. ಸೊ 5 ಕಿಲೋಮೀಟ್ರ್ ನಡ್ಕೊ ಬಂದಿದ್ದೀವಿ ಅಂತ ಫೀಲೇ ಆಗ್ತಾಯಿಲ್ಲ. ಸೊ ಈ ರೋಡು, ಈ ವೆದರು, ಸೊ ಮಾರ್ನಿಂಗ್ ವಾಕ್ ಇದೆಯಲ್ಲ ಅದು ಬೆಸ್ಟ್ ವಾಕು. ಸೊ ನಡ್ಕೊಂಡು ಹೋಗೋಕ್ಕೂ ಅಷ್ಟು ಸಖತ್ತಾಗಿದೆ. ರೋಡ್ ಕೂಡ ತುಂಬ ಚೆನ್ನಾಗಿದೆ. ಈ ಪ್ಲೇಸ್ ಬಂದುಬಿಟ್ಟು ಧ್ರುವಸಾಗ ಮಹರ್ಷಿ ಅವ್ರದ್ದು. ತುಂಬ ಜನ ಮರಕ್ಕೆಲ್ಲ ಏನೋ ಕಟ್ಟಿದ್ದಾರೆ. ಈಗ 4ನೇ ಲಿಂಗಂ ಬರ್ತಾ ಇದ್ದೀವಿ, ನಿವೃತ್ತಿ ಲಿಂಗಂ ಅಂತ. ಸೊ ಇದಕ್ಕೆ ಜಸ್ಟ್ ಈಗ ನಾನು ನಡ್ಕೊ ಬರ್ತಾ ಇದ್ವಲ್ಲ ಮೈನ್ ರೋಡು, ಅಲ್ಲಿಂದ ಸ್ವಲ್ಪ ಒಳಗಡೆ ಹೋಗಬೇಕು. ಸೊ ಇದು 4ನೇ ಲಿಂಗಂ ದರ್ಶನ. ನಿವೃತ್ತಿ ಲಿಂಗಂ. ಈಗ ನಾವು ರೀಚ್ ಆಗಿದ್ದೀವಿ 5ನೇ ಲಿಂಗ. ಇದು ಸೂರ್ಯ ಲಿಂಗಂ ಅಂತ. ಸೂರ್ಯ ಲಿಂಗಂ ಇದು 5ನೇ ಲಿಂಗ. ಸೊ ನಾವೀಗ ನೆಕ್ಸ್ಟ್ ಈಗ ಲಿಂಗಂ ವರ್ಣಲಿಂಗಂ 6ನೇ ಲಿಂಗಂ ಬಂದಿದ್ದೀವಿ. ಸೊ ಇದು ವರ್ಣಲಿಂಗಂ ಅಂತ. ಇದು ಕರೆಕ್ಟ್ ಹಾಫ್ ಆಫ್ ದ ಜರ್ನಿಲಿದೆ. ಜಸ್ಟ್ ಈಗ ನಾವು 7 ಕಿಲೋಮೀಟರ್ಸ್ ಪಾರ್ ಕ್ರಾಸ್ ಮಾಡಿದ್ದೀವಿ. ಇನ್ನು 7 ಕಿಲೋಮೀಟರ್ಸ್ ಜರ್ನಿ ಇದೆ. ಸೊ ಇದು ವರ್ಣ. ನಡೆದು ಸುಸ್ತಾಗಿ ಈಗ ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಬಂದ್ವಿ. ಸೊ ನಮ್ಮ ಅಜ್ಜ ಕಾಫಿ ಮಾಡ್ತವ್ರೆ, ಏನೋ ಡಿಫ್ರೆಂಟಾಗಿ ಮಾಡ್ತವ್ರೆ.
ಯಾವ ವಾಟ್ರ್ ಬಾಟ್ಲು ತೊಗೊಂಡೋದ್ರೆ ಸಾಕು. ಸೊ ದಾರಿ ಉದ್ದಕ್ಕೂ ಈ ಥರ ನೀರಿಂದು ಟ್ಯಾಂಕರ್ಗಳು ಸಿಗುತ್ತೆ ನಿಮಗೆ. ಜಸ್ಟ್ ಡ್ರಿಂಕಿಂಗ್ ವಾಟರು ತೊಗೋಬೋದು, ಕುಡಿಬೋದು, ತುಂಬಿಸ್ಕೊಳ್ಬೋದು, ಹೋಗ್ತಾ ಇರ್ಬೋದು. ಒಂದು ವಾಟ್ರ್ ಬಾಟ್ಲ್ ಇಟ್ಕೊಳ್ಳಿ ಸಾಕು. ಸೊ ಮತ್ತು ಎಲ್ಲ ಕಡೆ ನಿಮಗೆ ವಾಶ್ರೂಮ್ ಫೆಸಿಲಿಟಿ ಇರುತ್ತೆ. ಸೊ ಮೇಂಟೈನ್ ಮಾಡಿರ್ತಾರೆ ಚೆನ್ನಾಗಿ. ಸೊ 5 ರೂಪೀಸ್ ಪರ್ ಹೆಡ್ ಇರುತ್ತೆ. ನೀವು ವಾಶ್ರೂಮ್ ಕೂಡ ಎಲ್ಲ ಕಡೆ ಅವೈಲೇಬಲ್ ಇದೆ. 7th ಲಿಂಗಮ್ ಈಸ್ ವಾಯು ಲಿಂಗಮ್. ಈಗ ವಾಯುಲಿಂಗಂ ಹೋಗ್ತಾ ಇದ್ದೀವಿ. ಇದು 7ನೇ ಲಿಂಗ. ಎಲ್ಲ ನಿಮಗೆ ರೋಡ್ ಸೈಡೇ ಸಿಕ್ಬಿಡತ್ತೆ. ಆರ್ಕಾಲಿಗೆ ಈಗಿದು 8ನೇ ಲಿಂಗಮು, ಚಂದಿರ ಲಿಂಗಂ. ಇನ್ನು ನಾವು 4.8 ಕಿಲೋಮೀಟ್ರು ಅಂದರೆ ಹತ್ತತ್ರ 5 ಕಿಲೋಮೀಟ್ರ್ ನಡಿಬೇಕು ಗಿರಿ ಪ್ರದಕ್ಷಿಣೆ ಆಗುತ್ತೆ. ಅಂದರೆ ಈಗ ಆಲ್ರೆಡಿ 9.25 ಕಿಲೋಮೀಟ್ರ್ ನಡೆದಿದ್ದೀವಿ. 6:15 ಸ್ಟಾರ್ಟ್ ಮಾಡಿದ್ದು, 6 ಗಂಟೆ. ಲಿಂಗ ಬಂದುಬಿಟ್ಟು ಕುಬೇರ ಲಿಂಗಂ. ಸೊ ಇನ್ನು 1 ಕಿಲೋಮೀಟ್ರಲ್ಲಿದೆ. ಈಗ 9.25 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನು 1 ಕಿಲೋಮೀಟ್ರ್ ಅಂದರೆ 10.25 ಕಿಲೋಮೀಟ್ರ್ ಆಗುತ್ತೆ. ಸೊ ತೊಂದರೆ ಇಲ್ಲ, ಅಷ್ಟೇನು ಸುಸ್ತಾಗಲಿಲ್ಲ ನಮಗೆ. ಮೈನಾಗಿ ಏನು ಅಂತ ಅಂದರೆ ಇವತ್ತು ವೆದರ್ ಚೆನ್ನಾಗಿದೆ ಅಲ್ಲ ಮಚ್ಚ, ಬಿಸಿಲು ಬರಲಿಲ್ಲ, ಒಂಥರ ಕೋಲ್ಡ್ ವೆದರ್ ಇದೆ. ಹಾಗಾಗಿ ಚೆನ್ನಾಗಿತ್ತು, ತೊಂದರೆ ಇಲ್ಲ. ಈಸಿಯಾಗಿ ನೋಡ್ಕೊಂಡು ಆಗ್ತಾಯಿದೆ, ಸುಸ್ತು ಆಗ್ತಾ ಇಲ್ಲ. ಬೆಟ್ಟ ಹಾಂ, ಬೆಟ್ಟ. ಸೊ ಇದೇ ಬೆಟ್ಟನ ಸುತ್ತ ಬರ್ಬೇಕು ನಾವು ಒಂದು ರೌಂಡ್. ಹೌದು, ಇಲ್ಲಿ ವೆಂಕಟ ಅಭಿರಾಮ ಲಿಂಗಂ ಅಂತ ಇದೆ. ಬಟ್ ಇದರಲ್ಲಿ ಒಂದು ವಿಚಿತ್ರ ಏನು ಅಂತಂದರೆ, ಸೊ ನಂದಿ ಈ ಕಡೆ ಫೇಸ್ ಮಾಡಿದೆ ಆಯಿತಾ. ನಾರ್ಮಲಾಗಿ ಶಿವಂಗೆ ನಂದಿ ಫೇಸ್ ಮಾಡಿರೋದು ನೋಡಿದ್ದೀರಾ. ಸೊ ಬಟ್ ಇಲ್ಲಿ ಹಿಂಗಾಗಿದೆ ಅಂದರೆ ನಂದಿ ಉಲ್ಟಾ ಫೇಸ್ ಮಾಡಿದೆ ಈ ಕಡೆ ಸೈಡಿಗೆ. ಚೆನ್ನಾಗಿದೆ ಅಲ್ಲ. ಬಂದಿರೋದು 8ನೇ ಲಿಂಗ ಕುಬೇರ ಲಿಂಗಂ. ಈಗ ಕುಬೇರ ಲಿಂಗಂ ನೋಡೋಣ. ಕರ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇಷ್ಟುದ್ದ ಲೈನ್ ಇತ್ತು. ಯಾಕಪ್ಪ ಅಂತ ಕೇಳಿದ್ರೆ ಇಲ್ಲೇ ಅಂತ ಮೋಕ್ಷ ಮಾರ್ಗಕ್ಕೆ ಹೋಗೋದು. ಸೊ ಯಾವಾಗ ಅಂತಂದರೆ ಆಫ್ಟರ್ ಕುಬೇರ ಲಿಂಗಂ ಬರುತ್ತಲ್ಲ, ಕುಬೇರ ಲಿಂಗಂ ಕ್ರಾಸ್ ಆದಮೇಲೆ ಬರೋದೇ ಇದು ಮೋಕ್ಷ ದ್ವಾರ ಅಂತ. ಸೊ ಅಲ್ಲಿ ಒಳಗಡೆ ಹೋಗಿ ಬಂದರೆ ಏನೋ ಮೋಕ್ಷ ಸಿಗತ್ತೆ ಅಂತ ನಂಬಿಕೆ. ಇದು ಚಿಕ್ಕ ದ್ವಾರ ಇರುತ್ತೆ. ಸೊ ಅದರಿಂದ ಹೊರಗಡೆ ಬರಬೇಕು. ನೋಡಿ ಎಷ್ಟು ಉದ್ದ ಲೈನ್ ಇದೆ ಅಂದರೆ, ಓ ಮೈ ಗಾಡ್. ಸೊ ಮಿನಿಮಮ್ ಅಂದರೂ 1 ಅವರ್ ಬೇಕಾಗುತ್ತಾ ನಮಗೆ ಅಂತ ನೋಡೋದಾದರೆ ಸ್ಕಿಪ್ ಮಾಡಬೇಕು, ಇಲ್ಲಾಂದರೆ ಹಿಂಗೆ ಕಂಟಿನ್ಯೂ ಮಾಡೋದು. ಬಟ್ ಇಷ್ಟುದ್ದ ಲೈನ್ ನಿಂತ್ಕೊಂಡು ಮೂವ್ ಆಗ್ಬೇಕಾದ್ರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ. ಮೋಕ್ಷ ದ್ವಾರ ಅಂತ, ಇದರಿಂದನೇ ಹೊರಗೆ ಬಂದರೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಅಲ್ಲಿಂದ ಈ ಕಡೆ ಬರ್ತಾ ಇದ್ದಾರೆ. ಸೊ ಇವತ್ತು ನಮಗೆ ವೆದರ್ ಏನು ಸಪೋರ್ಟ್ ಮಾಡ್ತಾ ಇದೆ ಅಂದರೆ, ಸೊ ನೋಡಿ ವೆದರ್ ನೋಡಿ ಎಷ್ಟೊತ್ತಾಗಿರ್ಬೋದು. ಸೊ ಜಸ್ಟ್ 10:43 ಆಗಿದೆ. ಆದರೂ ಕೂಡ ಏನು ವೆದರ್ ಇದೆ ಅಂತ ಅಂದರೆ, ಸೊ ಸಖತ್ತಾಗಿ ಫೀಲ್ ಆಗ್ತಾಯಿದೆ. ಏನು ಸುಸ್ತೇ ಆಗ್ತಾಯಿಲ್ಲ. ಒಂಚೂರು ಒಂಥರ ಕೋಲ್ಡ್ ವೆದರ್ ಇದೆ, ಬಿಸಿಲಿಲ್ಲ, ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. ಈ ಥರ ಇದ್ಬಿಟ್ರೆ 14 ಕಿಲೋಮೀಟರ್ ನಡೆಯೋದೇ ಗೊತ್ತಾಗ್ಬೇಡ. ನೆಕ್ಸ್ಟ್ ಲಿಂಗಮ್ ಬಂದ್ಬಿಟ್ಟೀಗ ಈಶಾನ್ಯ ಲಿಂಗಂ. ಸೊ ಬಂದಿದ್ದೀವಿ ಈಗ ಈಶಾನ್ಯ ಲಿಂಗಂಗೆ. ಸೊ ಇನ್ನೊಂದು 2 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಈಶಾನ್ಯ ಲಿಂಗಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಅಂತೂ ಫೈನಲಿ ಈಗ ಗಿರಿ ಪ್ರದಕ್ಷಿಣೆನ ಮುಗಿಸಿದ್ವಿ.
ಟೋಟಲಾಗಿ 5 hours 15 minutes 5 ಗಂಟೆ ತೊಗೊಂಡಿದ್ದೀವಿ ಇದು ಗಿರಿ ಪ್ರದಕ್ಷಿಣೆ ಮುಗಿಸೋಕ್ಕೆ. ಇನ್ನೂ ಬೇಗನೆ ಆಗ್ತಿತ್ತು, ಬಟ್ ಎಲ್ಲ 9 ಲಿಂಗಗಳನ್ನೂ ಭೇಟಿ ಕೊಟ್ಟು ಅದೆಲ್ಲ ನೋಡಿಕೊಂಡು ಕೈ ಮುಗಿದು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಸೊ ನೀವು ಮೋಕ್ಷ ದ್ವಾರ ಅಲ್ಲಿ ಹೋಗ್ತೀರಾ ಅಂತಾದರೆ ಇನ್ನೂ ಲೇಟ್ ಆಗ್ತಾಯಿತ್ತು. ಬಟ್ ನಾವು ಮೋಕ್ಷ ದ್ವಾರ ಹೋಗಲಿಲ್ಲ, ಅಲ್ಲಿ ತುಂಬ ರಶ್ ಇತ್ತು. ಮಿನಿಮಮ್ ಅಂತಂದರೂ ಇನ್ನೂ ಒಂದು 2 hours ಆಗ್ತಾಯಿತ್ತು ಅಲ್ಲಿ ಮೋಕ್ಷ ದ್ವಾರ ಮುಗಿಸಿ ಬರೋಕ್ಕೆ. ಸೊ ಅದಕ್ಕೋಸ್ಕರ ಅಲ್ಲಿ ಅದನ್ನು ನೋಡದೆ ಹಾಗೆ ಬಂದ್ವಿ. ಸೊ ಈಗ 2 ಥರದ ದರ್ಶನ ಇದೆ ಇಲ್ಲಿ. ಒಂದು 50 rupees ಪೇ ಮಾಡಿ ಹೋಗೋ ದರ್ಶನ, ಇನ್ನೊಂದು ಫ್ರೀ ದರ್ಶನ. ಸೊ ನಾವೀಗ 50 rupees ಪೇ ಮಾಡಿ ಹೋಗೋಣ ಅಂತ ಸ್ಟಾರ್ಟಿಂಗ್ ಅಂದ್ಕೊಂಡ್ವಿ. ನೋಡ್ತೀವಿ ಫ್ರೀ ದರ್ಶನನೇ ತುಂಬ ಒಂಥರ ಫ್ರೀ ಆಗಿದೆ, ರಶ್ ಇರಲಿಲ್ಲ. ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ಫ್ರೀ ದರ್ಶನಕ್ಕೆ ಬಂದಿದ್ವಿ. ಅಕಸ್ಮಾತ್ ಇಲ್ಲ ಫ್ರೀ ದರ್ಶನ ರಶ್ ಇತ್ತು ಅಂತ ಅಂದರೆ ನೀವು 50 rupees ಕೊಟ್ಟು ಸ್ಪೆಷಲ್ ದರ್ಶನ ಇದೆ, ಸೊ ಅದನ್ನು ತಗೋಬೋದು. ಸೊ ಫ್ರೀ ದರ್ಶನ ಅಂತ ಬಂದ್ವಿ. ನೋಡೋಣ. ಸೊ ಅಲ್ಲಿ ಜನ ಕಾಣಿಸ್ತಾ ಇದ್ದಾರೆ ಮುಂದೆ. ಸೊ ಬಟ್ ಎಷ್ಟು ದೂರ ಹೋಗಬೇಕು ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಇಲ್ಲೇ ಹೋಗೋಣ. ಊಟಕ್ಕೆ ಹೋಗೋದಾದ್ರೆ ಇಲ್ಲಿ ದಾರಿ ಇದೆ. ಸೊ ಈ ಎಕ್ಸಿಟಲ್ಲಿ ಹೋದರೆ ಊಟಕ್ಕೆ, ಆ್ಯಂಡ್ ಇದು ಫ್ರೀ ದರ್ಶನಕ್ಕೆ ಹೋಗೋರು. ಫ್ರೀ ದರ್ಶನ. ಸೊ ಅನ್ನದಾನಂ ಬೆಳಿಗ್ಗೆ 8ರಿಂದ ರಾತ್ರಿ 7ರವರೆಗೆ. ನಿಯರ್ ಈಸ್ಟ್ ರಾಜಗೋಪುರಂ ರೈಟ್ ಸೈಡ್. ಗೋಪುರ ಆಯಿತು. ಇನ್ನೊಂದು ಗೋಪುರ ಹತ್ರ ಬಂದಿದ್ವಿ ಬ್ಯಾಕ್ ಸೈಡಲ್ಲಿ ಫ್ರೀ ದರ್ಶನ ರೋಡಲ್ಲಿ. ಸೊ ಈಗ ಫ್ರೀ ದರ್ಶನಕ್ಕೆ ನಿಂತ್ಕೊಂಡಿದ್ದೆವು 12 ಗಂಟೆಗೆ. ಮತ್ತೆ ಎಷ್ಟೊತ್ತಿಗೆ ನಿಂತಿದ್ದು ನಾವು ಫ್ರೀ ದರ್ಶನ? 12:47. ಆಲ್ರೆಡಿ ಒಂದು 3/4 ಗಂಟೆ ಆಯಿತು ನಾವು ನಿಂತ್ಕೊಂಡು. ಸೊ ದರ್ಶನಕ್ಕೆ ಈಗ ಹೋಗ್ತಾ ಇದ್ದೀವಿ. ನಾವು ಆಗಿಂದ ಕಾಯ್ತಾ ಇದ್ದೀವಿ ಆಯಿತಾ, 1.5 ಅವರಿಂದ. ಯಾರೋ ಬಂದರು ಒಂದು 10 ನಿಮಿಷದಿಂದ, ಹಾರಿದ್ರು ಗೇಟು, ಒಳಗಡೆ ಹೋದ್ರು. ಅಂತೂ ಇಂತೂ ತುಂಬ ಸಮಯದ ನಂತರ ಒಳಗೆ ಹೋಗೋ ಚಾನ್ಸ್ ಬರ್ತಾ ಇದೆ. ಟೈಮ್ ನೋಡ್ಬೋದು, 2:15 ಆಗಿದೆ. 12 ಗಂಟೆಗೆ ನಿಂತಿದ್ದು ನಾವು, 2:15 ಗಂಟೆ. ಸೊ ಇನ್ನೂ ದರ್ಶನ ಏನಾಗಿಲ್ಲ, ಬಟ್ ಫ್ರೀ ಎಂಟ್ರಿಲಿ ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿ ವೆಯ್ಟ್ ಮಾಡಬೇಕಾಗಿದೆ. ಇನ್ನೂ ಮೇ ಬಿ ಒಂದು ಅರ್ಧ ಗಂಟೆ ಅಂತೂ ವೆಯ್ಟ್ ಮಾಡಿ 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 ಫ್ರಮ್ 12 ಗಂಟೆಯಿಂದ 2:15 ಗಂಟೆ ತನಕ. ಸೊ 2:15 ಗಂಟೆ ವೆಯ್ಟ್ ಮಾಡಿ ಈಗ ಹೋಗ್ತಾ ಇದ್ದೀವಿ ಎಂಟ್ರೆನ್ಸ್ ಹತ್ರ. ಸರಿಯಾಗಿ ಮಾಡಿ ಕರೆಕ್ಟ್. ಅಂತೂ ಇಂತೂ ಎಷ್ಟು ಅವ್ರ ಮಚ್ಚ? ಎಷ್ಟು 12 ಆಯ್ತಾ? ಈಗ ಎಷ್ಟು? 12 3 4 ಈಗ ಎಷ್ಟು ಟೈಮ್ ಎಷ್ಟು ಮಚ್ಚ? टाइम कितना ब्रो टाइम कितना? 4:58 5 o'clock 5 hours ಫ್ರೀ ದರ್ಶನ ಅಂತ ಹೋದ್ವಿ. ಹೇಳಿದ್ದ ಇವ್ ನನ್ನ ಮಗ ಹೇಳಿದ್ದು ಖಾಲಿ ಇರುತ್ತೆ ಬಾಬಾ ಅಂತ. 50 ರೂಪಾಯಿ ಕೊಟ್ರೆ ಸ್ಪೆಷಲ್ ದರ್ಶನ ಇರುತ್ತೆ. 1.5 hour ಅಲ್ಲಿ ಆಗಿರೋದು. ಜಸ್ಟ್ 1 hour ದರ್ಶನ ಕರ್ಕೊಂಡು ಹೋಗಿದ್ದಾನೆ ಅಣ್ಣು ನನ್ನ ಮಗ. ನಾನು ಹೇಳಿದೆ ನಮ್ಗೆ ಹೇಳಿದಾರ ಮಚ್ಚ 50 ರೂಪಾಯಿಗೆ ಹೋಗೋಣ ಅಂತ ಹೇಳ್ದೆ ಅವನಿಗೆ. ಆದ್ರೂ ನೋಡೋಣ ಹೆಂಗಿರುತ್ತೆ ಫ್ರೀ ದರ್ಶನ ಅಂತ ಹೋದ್ವಿ. ನೀವು ನೆಕ್ಸ್ಟ್ ಫುಲ್ ನೋಡಿದ್ವಿ. 5 hours ಒಳಗಡೆ ಹೋಗಿ ಹೊರಗಡೆ ಬರ್ಬೇಕಾದ್ರೆ. ಸೊ ನಿಮಗೆ ನೆಕ್ಸ್ಟ್ ಟೈಮ್ ನೀವೇನಾರು ಬರೋದಿದ್ರೆ ಸುಮ್ಮನೆ 50 ರೂಪಾಯಿ ಕೊಟ್ಟು ಸ್ಪೆಷಲ್ ದರ್ಶನಕ್ಕೆ ಹೋಗಿ ಆರಾಮ್ಸೆ 1 hour ಅಲ್ಲಿ ಮುಗಿಸ್ಕೊಬೋದು. ಆದ್ಮೇಲೆ ನೋಡಿ ಒಳ್ಳೆ ಪ್ರಸಾದ ಸಿಗ್ತದೆ. ಇದ್ರಲ್ಲಿ ಏನೇನಿದೆ ಗೊತ್ತಾ? ಕೋಡ್ಬಳೆ ನಿಪ್ಪಟ್ಟು ಮತ್ತೆ ಲಡ್ಡು ಮತ್ತೆ ಇನ್ನೊಂದೇನೋ ರಸ್ಪೂರಿ ಅಂತೇನೋ ಇದೆ, ಅದ್ರ ಹೆಸರೇನೋ ಗೊತ್ತಿಲ್ಲ. ಸಾಕಾಗಿದೆ ಮಾತ್ರ, ಎಲ್ಲ ಸೂಪರ್ ಆಗಿದೆ. ಅಲ್ಲಿ ಎಲ್ಲ 50 ರೂಪೀಸ್ 50 ರೂಪಾಯಿ ಕೊಡ್ಬೋದು. ಒಂದು 10 ಪೀಸಸ್ ಬರುತ್ತಲ್ಲ ಅದರಲ್ಲಿ, ಒಂದೊಂದ್ರಲ್ಲಿ 5 ಪೀಸಸ್ ಬರುತ್ತೆ. ಮತ್ತೆ 10 ರೂಪಾಯಿಗೆ ನಿಮಗೆ ಪುಳಿಯೋಗರೆ ಮತ್ತೆ ಇದು ಸ್ವೀಟ್ ಪೊಂಗಲ್ ಬರುತ್ತೆ. 10 ರೂಪಾಯಿ ಅಷ್ಟೇ.
ಮತ್ತೇನಿಲ್ಲ ಫ್ರೀಯಾಗಿ ಏನೂ ಕೊಡಲ್ಲ ಇದು. ಫ್ರೀಯಾಗಿ ಏನೂ ಕೊಡಲ್ಲ, ಫ್ರೀಯಾಗಿ ಯಾವ ಪ್ರಸಾದನೂ ಇಲ್ಲ. ಮಧ್ಯಾಹ್ನ ಊಟ ಇರುತ್ತೆ ಅನ್ಸುತ್ತೆ, ನಾವು ಅದು ಮಿಸ್ ಮಾಡ್ಕೊಂಡ್ವಿ. ಇದೇ ಗೋಪುರ ಮಾತ್ರ ಇರೋದು. ಸೊ ಈಗ ನಮ್ಮದು ಇಲ್ಲಿಗೆ ಈ ಬ್ಲಾಗ್ಸ್ ಮುಕ್ತಾಯ ಆಗ್ತದೆ. ಇನ್ನೇನು ಕೆಲವು ಹೊತ್ತಲ್ಲಿ ವಾಪಸ್ ರೂಮಿಗೆ ಹೋಗಿ ಲಗೇಜ್ ಇಟ್ಟಿದ್ದೀವಲ್ಲ ಬೆಳಗ್ಗೆ, ಸೀದಾ ತೊಗೊಳ್ಳೋದು, ಲಗೇಜ್ ತೊಗೊಂಡು ಇಲ್ಲಿಂದ ಸೀದಾ ಬೆಂಗಳೂರಿಗೆ ಹೊರಡೋದು. ಸೊ ನಮ್ಮ ಖರ್ಚು ಮ್ಯಾಕ್ಸಿಮಮ್ ಎಷ್ಟಾಗಿದೆ ಅಂದರೆ ಇದರಲ್ಲಿ, ಸೊ ಬರ್ಬೇಕಾದ್ರೆ ಎಲ್ಲ ಲೆಕ್ಕ ಮಾಡಿ ಇನ್ನೊಮ್ಮೆ ಹೇಳು. ಹಾಂ, ಇನ್ನೊಂದ್ಸಲ ಹೇಳ್ತೀನಿ ಆಯ್ತಾ? ಸರಿ, ಇಲ್ಲಿಗೆ ಮುಗಿಲಿಲ್ಲ, ಇನ್ನೊಂದು ಇನ್ನೊಂದಿದೆ, ಇನ್ನೊಂದು ವಿಡಿಯೋ ಮಾಡಾಕೋಣ ಲಾಸ್ಟ್, ಆ್ಯಡ್ ಮಾಡ್ತೀನಿ ಆಯ್ತಾ? ಸರಿ 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 ಸರಿ. ಹಾಂ, ಸೊ ನಾನು ಹೇಳಿದ್ನಲ್ಲ ಫ್ರೀ ದರ್ಶನ ಮತ್ತು 50 ರೂಪಾಯಿ ದರ್ಶನ ಅಂತ. ಸೀದಾ ಈ ದ್ವಾರದ್ದು ಲೆಫ್ಟ್ ಸೈಡಿಗೆ ಹೋದರೆ ನಿಮಗೆ ಫ್ರೀ ದರ್ಶನ ಇರುತ್ತೆ. ಹಿಂಗೆ ರೈಟ್ ಸೈಡಿಗೆ ಹೋದರೆ ಇದು 50 ರೂಪಾಯಿದು ವಿಶೇಷ ದರ್ಶನ. ಸೊ ಹೋಗ್ಬೇಕಾದ್ರೆ ಮುಂಚೆ ಯೋಚನೆ ಮಾಡಿಕೊಂಡು ಈ ಸ್ಪೆಷಲ್ ದರ್ಶನ 50 ರೂಪೀಸ್ ಕೊಟ್ಕೊಂಡು ಸೀದಾ ಹೋಗಿ ತುಂಬ ಹೆಲ್ಪ್ ಆಗುತ್ತೆ. ಫುಲ್ ಪ್ಯಾಕೇಜ್ ಎಷ್ಟಾಯಿತು ಅಂತ ಅಂದರೆ 222 ಹೋಗಲಿಕ್ಕೆ, 222 ರಿಟರ್ನ್ ಬರಲಿಕ್ಕೆ, 70 ರುಪೀಸ್ ಅಲ್ಲಿ ಫ್ರೆಶ್ ಅಪ್ ಮತ್ತು ಲಗೇಜ್ ಇಡಲಿಕ್ಕೆ. ಸೊ 440 ಪ್ಲಸ್ ಈ ಕಡೆ 70 ಅಂದರೆ 510. ಆಲ್ಮೋಸ್ಟ್ ನೀವೇನಾದರೂ ಅಲ್ಲಿ ಮಾರ್ನಿಂಗ್ ಟಿಫನ್ ಕೂಡ ಏನು ನೀವು ತೊಗೋಬೇಕು ಅಂತ ಏನಿಲ್ಲ, ಅಲ್ಲೇ ಎಲ್ಲ ಕಡೆ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಸಿಗುತ್ತೆ. ಮಧ್ಯಾಹ್ನ ಊಟ ಹೊರಗಡೆ ಮಾಡಿದ್ರು ಆಲ್ಮೋಸ್ಟ್ 600 ರುಪೀಸಲ್ಲಿ ನಿಮ್ಮದು ಫುಲ್ ಪ್ಯಾಕೇಜ್ ಅಲ್ಲಿ ಬಂದುಬಿಡುತ್ತೆ. ಬೆಂಗಳೂರು ಟು ಬೆಂಗಳೂರು 600 ರುಪೀಸಲ್ಲಿ ಮುಗಿದ್ಬಿಡುತ್ತೆ.